ಅಸೆಂಬ್ಲಿಗೆ ಬಂದ ವರ್ಷ ಇದ್ದಂಗೆ ನಾನು ಬಿಜೆಪಿಗೆ ಸೇರಿದೆ. ಎರಡು ಹಂತದಲ್ಲಿ ಬೊಮ್ಮಾಯಿಯವರು ನನಗೆ 25 ಕೋಟಿ ಕೊಟ್ಟರು. 2023 ಮೇನಲ್ಲಿ ನಾನು ಸೋತೋಗ್ಬಿಟ್ಟೆ. ಸೋತ ಮೇಲೆ ಏನು ಬೊಮ್ಮಾಯಿಯವ್ರು ಕೊಟ್ಟಿದ್ದು 50 ಕೋಟಿ ರೂಪಾಯಿನ ಈ ಕಾಂಗ್ರೆಸ್ದವ್ರು ವಜಾ ಮಾಡ್ತಾವ್ರೆ. ಅವರೇ ಕೆಲಸ ಇವತ್ತು ಮಾಡ್ತಾ ಇರೋದು. ಬಿಜೆಪಿ ಸರ್ಕಾರ ಕೊಟ್ಟಿದ್ದು ಅನುದಾನನ ಕಾಂಗ್ರೆಸ್ದವ್ರು ಮಾಡ್ತಾ ಇರೋದು. ನಮ್ಮದೇ ಸರ್ಕಾರ ದುಡ್ಡು ಇದು ವಿರೋಧ ಈ 50 ಕೋಟಿ ರೂಪಾಯಿನಲ್ಲಿ ಕೊತ್ತೂರು ಮಂಜುನಾಥ್ ಅವರು ಅನುದಾನನೇ ಬಂದಿಲ್ಲ, ಬಿಜೆಪಿ ಆಡಳಿತದಲ್ಲಿ ಅನುದಾನ ಬಂದಿಲ್ಲ ಅನ್ನೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಹೆಚ್ಚಾಗಿ ಅವಾಗ ಇಲ್ಲಿ ಶಾಸಕರಿದ್ದು ಗ್ರಾಂಟ್ ಕೂಡ ನಾನು ತಗೊಂಡ್ಬಂದ್ಬಿಟ್ಟೆ. ಕೋಡ್ ಆಫ್ ಕಾಂಟ್ಯಾಕ್ಟ್ ಬರೋಕ್ ಮುಂಚೆ 25 ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಅರ್ವಿಗೆ ಹಾಕ್ಸಿದ್ದೆ, ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಸಿದ್ದೆ. ಅದಾದ್ಮೇಲೆ ಕೆಲವು ಗುತ್ತಿಗೆದಾರರ ಹತ್ರ 25% ಕಮಿಷನ್ ತಗೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸಗಾರರಿಗೆ ಕೊಟ್ರು. ಯಾರ್ಯಾರು ಮಾಡ್ತಾವ್ರ ಹೆಸರುಗಳು ಹೇಳ್ತೀನಿ, ಯಾರ್ಯಾರು ಎಷ್ಟು ಕೊಟ್ಟವ್ರ ಅಂತ ಹೇಳ್ತೀನಿ. ನಿನ್ನೆ ಸ್ವಲ್ಪ ಬಿಜೆಪಿ ನಾಯಕರೆಲ್ಲ ಮಾತಾಡಿದ್ದಾರೆ. ಏನಂತ ಮಾತ್ರ ನಮ್ಮ ವರ್ತೂರ್ ಪ್ರಕಾಶ್ ಅವರು ಅವ್ರಿಗೇನಾಗಿದೆ, ವರ್ತೂರ್ ಪ್ರಕಾಶ್ಗೆ ನ್ಯಾಯಾಲಯಗೂ ಬ್ರೈನ್ಗೂ ಕನೆಕ್ಟಿವಿಟಿ ಇಲ್ಲ. ಅವ್ರಿಗೆ ಕನೆಕ್ಟ್ ತಪ್ಪೋಗ್ಬಿಟ್ಟಿದೆ ಅವ್ರಿಗೆ. ನಾವು ಅವರೇ 25 ಕೋಟಿ ತಂದಿದ್ರಂತೆ. ಅದರಲ್ಲಿ ನಾವು ಅನಿಲನ್ನ ನಾವು ಇಲ್ಲ ಕೋಲಾರ 25 ಕೋಟಿ ಅಂತ ಹೇಳಿದ್ರೆ ಅನಿಲನ್ನ ನಾವು 25% ದುಡ್ಡು ತಗೊಂಡು ಅವರು ಇದು ಮಾಡಿದ್ದಾರೆ ಅಂತ ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ. ವರ್ತೂರ್ ಪ್ರಕಾಶ್ ಹೇಳ್ತೀನಿ, ವರ್ತೂರ್ ಪ್ರಕಾಶ್ ಅವರೇ, ನಿಮಗೆ ಮಂತ್ಲಿ ಇನ್ಕಮ್ ಏನು ಇಲ್ಲ. ನಿಮಗೆ ಮೊದಲು ಬಂದ್ಬಿಟ್ಟು ಆಫೀಸರ್ಸ್ ಕೊಡುವಂತ ಅದೇ ನಿಮ್ ಜೀವನಾಧಾರ ಆಗಿತ್ತು. ನನ್ ಬಾಡಿಗೆ ಬರೋದು ಕೋಟಿಗಳೇ, ನನಗೆ ಲಕ್ಷಗಳಲ್ಲ. ನನಗೆ ಬರುವಂತ ದುಡ್ಡನ್ನು ಖರ್ಚು ಮಾಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ನನಗೆ ಬರೋ ದುಡ್ಡನ್ನ ಖರ್ಚು ಮಾಡಕ್ ಆಗ್ತಾ ಇಲ್ಲ. ನನ್ನ ಮಗ ಮೊನ್ನೆ ನನ್ನ ಬರ್ತ್ಡೇಗೆ ನನ್ನ ಮಗ ಬಂದು ಏನಪ್ಪ ನಿಮ್ಗೆ ಏನಾದ್ರು ಕೊಡಿಸ್ತೀನಿ ಅಂತ, ನನಗೆ ಕೊಡಿಸ್ಬಿಟ್ಟು ನೀನ್ ಕೊಡ್ತೀನಿ ಅಂತ 1,09,00,000 ಅವರು ಎಸ್5 ಕಾರ್ಯ ಒಂದು ಚೆಕ್ ಕೊಟ್ಟು ಕೊಡಿಸಿದೆ. ನನ್ನ ಮಗನಿಗೆ ಚೆಕ್ ಕೊಟ್ಟು ಕೊಡಿಸಿದೆ. ನಾನು ಆ ತರ ಒಂದು ಸುಳ್ಳು ಹೇಳ್ಕೋಬಾರ್ದು. ನಾನು ಆ ತರ ಶ್ರೀಮಂತ. ನಾನು ತಿಂಗಳಿಗೆ ಕೋಟಿಗೆ ಬಾಡಿಗೆ ಬರ್ತವೆ. ತಿಂಗಳಿಗೆ ರೆವಿನ್ಯೂ ಎಷ್ಟೋ ಇದೆ ಅಂತ ಹೇಳ್ಕೊಳಕ್ ಆಗೋದಿಲ್ಲ. ಎಷ್ಟೋ ಇರುತ್ತೆ 25%. ಅವ್ರ ಕಾಂಟ್ರಾಕ್ಟ್ ಬಂದು ನನಗೆ ಹೇಳಿದ್ರು, ಪಾಪ ಸಾರ್ ಮದುವೆ ನಾವು ದುಡ್ಡು ಕೊಟ್ಬಿಟ್ಟಿದೀವಿ ಸರ್ ಅವ್ರಿಗೆ, ಇವಾಗ ಕೆಲಸ ನಮಗೆ ಬೇರೆಯವ್ರು ಕೊಡ್ತಿರೋದು ಸರ್, ನಾವು ಸೂಸೈಡ್ ಮಾಡ್ಕೋಬೇಕು ಅಂತ ಕೇಳಿದ್ರು. ನಮ್ಮನ್ನೇ ಆಯ್ತಪ್ಪ ಮಾಡ್ಕೊ ಹೋಗ್ರಿ ನೀವೇ ಕೆಲಸ ಅಂತ ಹೇಳ್ತಾರೆ. ವರ್ತೂರ್ ಪ್ರಕಾಶ್ ಏನು ಗೊತ್ತಿಲ್ಲ. ಇಷ್ಟು ಸಲ ಯಾವತ್ತು ವರ್ತೂರ್ ಪ್ರಕಾಶ್ ಹೆಸರು ಎತ್ತೋದಿಲ್ಲ. ಇವತ್ತು ಎತ್ತ ಇದ್ದೀನಿ ಅವ್ರ ಹೆಸರು. ಪರ್ಸೆಂಟೇಜ್ ತಗೊಳ್ಳೋದು ನಾನು ಕೊಡ್ತೀನಿ ಎಲ್ಲರಿಗೂ ಪರ್ಸೆಂಟೇಜ್. ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ. ನಾನು ಹೇಳಿದ್ರೆ ಅದೇಳ್ತಾರೆ ಕೋಲಾರಮ್ಮ ತಾಯಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯಾರು ತಗೊಂಡಿದ್ದಾರೋ ಮೊದಲು ನೀವು ತಗೊಂಡಿರೋದು ಆ ಕಾಂಟ್ರಾಕ್ಟರ್ ಬಂದಿದ್ದಾರಪ್ಪ. ನಮ್ಗೆ ಬೇರೆಯವರಲ್ಲ, ಅವರೇ ಹೇಳಿದಾರೆ ನಮ್ಗೆ. ನಾವು ತಗೊಂಡಿರೋದು ಅವ್ರ ಮುಂದೆ ಕರ್ಕೊಂಡ್ಬಂದು ಯಾಕಾದ್ರೂ ಹೇಳಿಸ್ಬಿಡು. ಈ ತರ ಸುಳ್ಳು ಹೇಳ್ಕೊಂಡು ಬೈಲಿಗೂ ನಾಯಿಗೂ ಕನೆಕ್ಟ್ ಇಲ್ಲದ ರೀತಿಯಲ್ಲಿ ಮಾತಾಡೋದು. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಇವತ್ತು ಏನ್ ಗಟ್ಟಿಯಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯನ ಮೇಲೆ ಮಾತಾಡಿ ಏನಾಗಿದೆ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಇವಾಗ ಇನ್ನೊಂದು ಸ್ವಲ್ಪ ಬಂದು ಸ್ವಲ್ಪ ಸ್ಲೋ ಆಗಿ ಬಾಯಿ ಮುಚ್ಕೊಂಡು ಸ್ವಲ್ಪ ಒಳ್ಳೆಯದನ್ನು ಮಾತಾಡೋದು, ಕೆಟ್ಟದನ್ನು ಮಾತಾಡೋದು ಬಿಟ್ಟಿರ್ಬೇಕು ಅಂತ ವರ್ತೂರ್ ಪ್ರಕಾಶ್ಗೆ ಹೇಳ್ತಾ